ನೀವು PUC ಸೈನ್ಸ್ ಮಾಡಿದ್ದೀರಾ ಮತ್ತು ನಿಮಗೆ ಶಿಕ್ಷಕರಾಗಲಿಕ್ಕೆ ಎಜುಕೇಷನ್ ಫೀಲ್ಡ್ ನಿಮಗೆ ಇಷ್ಟ ಇದೆಯಾ? ಒಳ್ಳೆ ಆಪರ್ಚುನಿಟಿ ಇದೆ. NCERT ಇಂದ MSc ಅನ್ನುವಂತಹ ಒಂದು ಇಂಟಗ್ರೇಟೆಡ್ ಒಂದು ಕೋರ್ಸ್ ಏನಿದೆ. ಇಂಟಗ್ರೇಟೆಡ್ ಅಂದಾಗ MScನೂ ಆಗುತ್ತೆ, ನಿಮ್ಮದು B.Ed ಆಗುತ್ತೆ. 6 ವರ್ಷಗಳ ಕೋರ್ಸ್ ಅದು. ಈ ಒಂದು ಕೋರ್ಸ್ಗೆ ಆನ್ಲೈನ್ ಅರ್ಜಿಯನ್ನು NCERTನವರು ಕರೆದಿದ್ದಾರೆ. ಇದಕ್ಕೆ ಒಂದು ಆನ್ಲೈನ್ನಲ್ಲಿ ಒಂದು ಟೆಸ್ಟನ್ನು ಎಂಟ್ರೆನ್ಸ್ ಎಕ್ಸಾಮಿನೇಷನ್ CE ಕಂಬೈನ್ಡ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇರುತ್ತೆ. ದೇಶಾದ್ಯಂತ ಇದಕ್ಕೆ ಜನರು ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಫಿಸಿಕ್ಸ್ಗೆ 22, ಕೆಮಿಸ್ಟ್ರಿಗೆ 22, ಮ್ಯಾಥಮೆಟಿಕ್ಸ್ಗೆ 22 ಇಷ್ಟು ಸೀಟ್ ಇರುತ್ತೆ ಅಷ್ಟೇ. ಯಾರು PUCಯಲ್ಲಿ PCMB ಮಾಡಿರ್ತಾರೆ ಅಥವಾ ಫಿಸಿಕ್ಸ್ ಕೆಮಿಸ್ಟ್ರಿ ಸ್ಟ್ಯಾಟಿಸ್ಟಿಕ್ಸ್ ಮಾಡಿರ್ತಾರೆ ಅವರು ಇದಕ್ಕೆ ಅರ್ಜಿ ಆಗಲಿಕ್ಕೆ ಒಂದು ಅರ್ಹತೆಯನ್ನು ಹೊಂದಿರ್ತಾರೆ. ಮೈಸೂರಿನಲ್ಲಿ ಪರೀಕ್ಷಾ ಕೇಂದ್ರ ಇದೆ. ನೀವು ಅರ್ಜಿ ಹಾಕಲಿಕ್ಕೆ ನಿನ್ನೆಯಿಂದ ಅಂದರೆ 15ನೇ ತಾರೀಕು ಏನಿದೆ ಮೇ ತಿಂಗಳಿಂದ ಅರ್ಜಿ ಹಾಕಲಿಕ್ಕೆ ಈ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ. ತಾರೀಕು ಜೂನ್ವರೆಗೂ ಇದು ಅವಕಾಶ ಇದೆ. ಸೊ ಈ ಒಂದು ಪರೀಕ್ಷೆ ಏನಿದೆ ಜೂನ್ ತಿಂಗಳಲ್ಲಿ ಕೊನೆ ವಾರದಲ್ಲಿ ನಿಮಗೆ ಪರೀಕ್ಷೆ ನಡೆಯುತ್ತೆ. ಈ ಪರೀಕ್ಷೆಗೆ ಇರ್ತಕ್ಕಂಥ ಸಿಲೆಬಸ್ ಏನಿದೆ ಈ ಒಂದು PUC ಹಂತದ ಸಿಲೆಬಸ್ ಇದು. ಮುಖ್ಯವಾಗಿ 3 ರೀತಿಯಾಗಿರ್ತಕ್ಕಂಥ ಒಂದು ಏರಿಯಾಗಳಲ್ಲಿ ಪರೀಕ್ಷೆ ನಡೆಯುತ್ತೆ. ಮೊದಲನೇದು ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಜನರಲ್ ಇಂಗ್ಲೀಷಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳು 20 ಪ್ರಶ್ನೆ ಇರುತ್ತೆ. ಇನ್ನೊಂದು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆಗಳು 30 ಪ್ರಶ್ನೆಗಳಿರುತ್ತೆ. ರೀಸನಿಂಗ್ ಎಬಿಲಿಟಿ ಇರ್ತಕ್ಕಂಥದ್ದು 30 ಪ್ರಶ್ನೆ ಇರುತ್ತೆ. ಒಟ್ಟು 80 ಪ್ರಶ್ನೆಗಳಿಗೆ 2 ಗಂಟೆಗೆ ನೀವು ಪ್ರಶ್ನೆಯನ್ನು ಎಕ್ಸಾಮಿನೇಷನನ್ನು ಬರೀಬೇಕಾಗುತ್ತೆ. ಇದರೊಳಗಡೆ ಯಾರು ಕ್ವಾಲಿಫೈ ಆಗ್ತಾರೆ ಈ ಒಂದು ಕೋರ್ಸ್ ಮುಗಿದ ಮೇಲೆ 6 ವರ್ಷಗಳ ಕೋರ್ಸ್ ಇದು ಸೆಮಿಸ್ಟರ್ ವೈಸ್ ಇರುತ್ತೆ. ಈ ಕೋರ್ಸ್ ಮುಗಿದ್ರೆ ಇದು ಈಕ್ವಲ್ ಟು MSc ಮೈಸೂರು ಯೂನಿವರ್ಸಿಟಿಯಲ್ಲಿ ಏನು MSc ಇರುತ್ತೆ. ನೀವು ಉದಾಹರಣೆಗೆ ಫಿಸಿಕ್ಸ್ ಚೂಸ್ ಮಾಡ್ತೀರಾ 22 ಸೀಟ್ ಒಳಗೆ ನಿಮಗೆ ಸಿಕ್ಕುತ್ತೆ. ಸೊ ಈಗ ಕೆಮಿಸ್ಟ್ರಿ ಚೂಸ್ ಮಾಡಬಹುದು, ಮ್ಯಾಥಮೆಟಿಕ್ಸ್ ಚೂಸ್ ಮಾಡಬಹುದು. ಅದರಲ್ಲಿ MScನೂ ಆದಾಗೆ B.Ed ಆದಾಗೆ ಮತ್ತು ಇದು ಮುಗಿಸಿರ್ತಕ್ಕಂಥವ್ರಿಗೆ PhDಗೆ ಅವಕಾಶ ಇದೆ. ಇದರ ನಂತರ PhD ಮಾಡಬಹುದು ಅಥವಾ ಅವರು ಸರ್ಕಾರದಲ್ಲಿ ಅಥವಾ ಯಾವುದೇ ಖಾಸಗಿ ಇದರಲ್ಲಿ ಹೈಸ್ಕೂಲ್ಗೆ ಅಂದರೆ ಸೆಕೆಂಡ್ರಿಗೆ NEPನಲ್ಲಿ ಏನಾಗಿದೆ 9, 10, 11, 12ನೇ ತರಗತಿಗೆ 9, 10 ಮತ್ತು ಫಸ್ಟ್ PUC ಸೆಕೆಂಡ್ PUC ನಮ್ಮಲ್ಲಿ ಏನಂತೀವಿ ಇವುಗಳಿಗೆ ಶಿಕ್ಷಣಕ್ಕೆ ಬೋಧಕರಾಗ್ತಕ್ಕಂಥವ್ರಿಗೆ ಟೀಚರ್ಸ್ ಅಥವಾ ಲೆಕ್ಚರರ್ಸ್ ಅಂತ ಏನು ಕರೀತಾರೆ. ಸೊ ಈ ಹಂತಕ್ಕೆ ಈ ತರಗತಿಗಳಿಗೆ ಶಿಕ್ಷಕರಾಗ್ತಕ್ಕಂಥವ್ರಿಗೆ MSc B.Ed ಇರಬೇಕಾಗತ್ತೆ. ಆ ಕೋರ್ಸ್ ಇದು ಒಳ್ಳೆಯ ಅವಕಾಶ ಇದೆ ನಿಮಗೆ ನಿಜಕ್ಕೂ ಶಿಕ್ಷಕರಾಗಲಿಕ್ಕೆ. ಅಥವಾ ನೀವೊಂದು ಪ್ಯೂರ್ ಸೈನ್ಸಲ್ಲಿ PhDನೂ ಸಹ ಮಾಡ್ಬೋದು. ಫಿಸಿಕ್ಸಲ್ಲಿ PhD ಮಾಡ್ಬೋದು ಮತ್ತು ಮ್ಯಾಥಮೆಟಿಕ್ಸಲ್ಲಿ PhD ಮಾಡ್ಬೋದು, ಕೆಮಿಸ್ಟ್ರಿಯಲ್ಲಿ PhD ಮಾಡ್ಬೋದು. ನಿಜಕ್ಕೂ ನಮಗೆ ತುಂಬ ಪ್ರತಿಭಾನ್ವಿತ ವಿದ್ಯಾರ್ಥಿಗಳೆಲ್ಲರೂ ಸಹ ಇಂಜಿನಿಯರಿಂಗ್ ಮೆಡಿಕಲ್ ಹೋಗ್ಬಿಡ್ತಾರೆ. ಶಿಕ್ಷಣ ಕ್ಷೇತ್ರಕ್ಕೂ ಸಹ ತುಂಬ ಒಳ್ಳೆಯ ಆಸಕ್ತಿ ಇರ್ತಕ್ಕಂಥವರು, ಪ್ರತಿಭೆ ಇರ್ತಕ್ಕಂಥವರು ಈ ಒಂದು ಇದನ್ನು ಆಯ್ಕೆ ಮಾಡ್ಕೊಳ್ಳಿ. ಅರ್ಜಿಯನ್ನು ನೀವು ಆನ್ಲೈನ್ ಅರ್ಜಿಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ನೀವು ವೆಬ್ಸೈಟ್ ಅಡ್ರೆಸ್ಸನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಮೈಸೂರಲ್ಲಿ ಇದು ಸೆಂಟರ್ ಇದೆ. ಓದೋದು ಸಹ ಮೈಸೂರಲ್ಲೇ, ಕೋರ್ಸ್ ಸಹ ಮೈಸೂರಲ್ಲೇ ಇರುತ್ತೆ. ಸೊ ಅದರಿಂದ ಕರ್ನಾಟಕದವ್ರಿಗೆ ಒಂದು ಒಳ್ಳೆಯ ಅವಕಾಶ. ಯಾಕೆಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಇದೆ. ಎಕ್ಸಾಮಿನೇಷನಲ್ಲಿ ನೀವು ಚೆನ್ನಾಗಿ ಬರೆದ್ರೆ ನಿಮಗೆ ಒಳ್ಳೆಯ ಅವಕಾಶ ಇರುತ್ತೆ. ಆದ್ದರಿಂದ ನಿಮ್ಗೆ ಆಲ್ ದ ಬೆಸ್ಟ್. ಯಾರು ಟೀಚರ್ಸ್ ಆಗ್ತಾರೆ ಅವ್ರಿಗೆ ಇದೊಂದು ಒಳ್ಳೆಯ ಕೋರ್ಸು. ಥ್ಯಾಂಕ್ ಯು.